ಇಂದು ಮತ್ತೆ ನಾಳೆ ಸಿಂದಗಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿಯ ಅಧ್ಯಕ್ಷರು ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಅಶೋಕ್ ಮನಗುಳಿ ಪರವಾಗಿ ಸಿಂದಗಿಯಲ್ಲಿ ಡಿಕೆಶಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಲೋಕಲ್ ನಾಯಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಡಿಕೆಶಿ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಈ ಎರಡು ಉಪಚುನಾವಣೆಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಮಾಡಿದ್ದಾರೆ ಆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ. ಸೊ ಡಿಕೆಶಿ ಇವತ್ತು ಸಿಂದಗಿಯಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಡಿಕೆಶಿ ಎಂಟ್ರಿಗೂ ಮುನ್ನ ಮುನಿಸಿಕೊಂಡವರ ಮನವೊಲಿಕೆಯನ್ನ ಎಸ್.ಆರ್. ಪಾಟೀಲ್ ಅವರ ತಂಡ ಅಲ್ಲಿ ಮಾಡ್ತಾ ಇತ್ತು. ಕಾಂಗ್ರೆಸ್ನ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿದ್ದಾರೆ ಎಸ್.ಆರ್. ಪಾಟೀಲ್ ಅವರು. ಅವರಿಗೂ ಕೂಡ ನೇತೃತ್ವವನ್ನು ವಹಿಸಲಾಗಿರುವಂಥದ್ದು ಸಿಂದಗಿ ಕ್ಷೇತ್ರದಲ್ಲಿ. ಇಂದು ಮಧ್ಯಾಹ್ನ 12 ಗಂಟೆಗೆ ಸಿಂದಗಿಯ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಎಲೆಕ್ಷನ್ ಉಸ್ತುವಾರಿಗಳು, ಶಾಸಕರು, ವೀಕ್ಷಕರು, ಕಾರ್ಯಕರ್ತರ ಜೊತೆ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಸಂಜೆ 4ಕ್ಕೆ ಅಂಜುಮಾನ್ ಕಾಲೇಜು ಆವರಣದಲ್ಲಿ ಸಭೆ ನಡೆಯಲಿದೆ. ಯಾವ ರೀತಿಯಾಗಿ ಗೆಲ್ಲುವಂತ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಕಾರ್ಯತಂತ್ರ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ರಣತಂತ್ರವನ್ನ ಹೆಣೆಯಲಿದ್ದಾರೆ. ಸಿಂದಗಿ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ರಣತಂತ್ರವನ್ನ ಮಾಡಿದೆ. ಆ ಒಂದು ಕ್ಷೇತ್ರದಲ್ಲಿ ಮನಗುಳಿ ಅವರ ಕುಟುಂಬದ ಅವರಿಗೇನೆ ಅಲ್ಲಿ ಮಣೆಯನ್ನ ಹಾಕಲಾಗಿರುವಂಥದ್ದು. ಅದು JDSನ ಕ್ಷೇತ್ರವಾಗಿತ್ತು. ಯಾಕಂದ್ರೆ MC ಮನಗುಳಿ ಅವರ ಸಾವಿನಿಂದ ತೆರವಾಗಿರುವಂಥ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇರುವಂಥದ್ದು. ಕಾಂಗ್ರೆಸ್ ಕಳೆದ ಒಂದು 20 ವರ್ಷದಿಂದಲೂ ಕೂಡ 3ನೇ ಸ್ಥಾನಕ್ಕೆ ಸೀಮಿತವಾಗಿತ್ತು. ಬಟ್ ಈ ಬಾರಿ ಮನಗುಳಿ ಅವರ ಪುತ್ರನೇ ಕಾಂಗ್ರೆಸ್ಗೆ ಬಂದಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೊಂದು ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ, ಬಲ ಬಂದಂತಾಗಿರುವಂಥದ್ದು. ಸೊ ಹೀಗಾಗಿ ಅಶೋಕ್ ಮನಗುಳಿ ಅವರನ್ನ ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಶತ ಪ್ರಯತ್ನವನ್ನ ಮಾಡ್ತಾ ಇದೆ ಸಿಂದಗಿ ಕ್ಷೇತ್ರದಲ್ಲಿ. ಸೊ ಹೀಗಾಗಿ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ತಂತ್ರವನ್ನ ಮಾಡಬೇಕು ಅದೆಲ್ಲಾ ರೀತಿಯಾದಂತಹ ತಂತ್ರವನ್ನ ಮಾಡ್ಲಾಗ್ತಾ ಇರುವಂತದ್ದು. ಇವತ್ತು ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಆಗ್ತಾ ಇದೆ ಸಿಂದಗಿ ಕ್ಷೇತ್ರಕ್ಕೆ.